ಕೃಷ್ಣನ ಮಹಿಮೆಗಳು ಹೇಳುತ್ತಾ ಸಾಗಿದಷ್ಟು ಬೆಳೆಯುತ್ತಾ ಹೋಗುತ್ತವೆ. ಜಗದ ಆತ್ಮಸಖನಿಗೆ ಇಂದು ಜನ್ಮಾಷ್ಟಮಿ. ಜಗದ ಜೋಲಿಯಲ್ಲಿಯೇ ಇಂದು ಜಗದೋದ್ಧಾರಕನನ್ನು ತೂಗಿ ಆನಂದಿಸುತ್ತದೆ ಮಾತೆಯರ ಬಳಗ. ಹುಟ್ಟಿದರೆ ಕೃಷ್ಣನಂತ ತುಂಟ ಮಗನೇ ಹುಟ್ಟಲಿ, ಜಗಕ್ಕೊಂದು ಪಾಠವಾಗಲಿ. ಮನದ ಮಹಾಯುದ್ಧದ ಗೆಲ್ಲೋಕೆ ಜಗತ್ತಿಗೆ ಸಾರಥಿಯಾಗಲಿ ಎಂದೇ ಬೇಡಿಕೊಳ್ಳುತ್ತಾರೆ. ಅದರಲ್ಲೂ ನಮ್ಮ ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ಅದರ ವೈಭವವೇ ಬೇರೆ. ಕೃಷ್ಣ ಜನ್ಮಾಷ್ಟಮಿ ಅಲ್ಲಿ ಆಚರಿಸುವ ಸಡಗರವೇ ಚಂದ. ಈ ಉಡುಪಿಗೂ ಕೃಷ್ಣನಿಗೂ ಇರುವ ನಂಟು ಕೇವಲ ಮಧ್ವಾಚಾರ್ಯರ ಕಾಲಕ್ಕೆ ಸೀಮಿತವಾಗಿಲ್ಲ. ಉಡುಪಿ ಮತ್ತು ಕೃಷ್ಣನ ನಂಟು ಮಹಾಭಾರತ ಕಾಲದಿಂದಲೂ ಕೂಡ ಇದೆ. ಏನದು? ಉಡುಪಿ ಮತ್ತು ಮಹಾಭಾರತ ಕಾಲಕ್ಕೆ ಇರುವ ನಂಟು. ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ಉಡುಪಿಯೂ ಭಾಗಿಯಾಗಿದ್ದು ಹೇಗೆ? ಇದರ ಬಗ್ಗೆ ನೋಡೋಣ ಇಂದಿನ ಮಹಿಮೆ ಸಂಚಿಕೆಯಲ್ಲಿ. ಅದು ಕುರುಕ್ಷೇತ್ರ ಯುದ್ಧ ಭೂಮಿ. ಮಹಾಯುದ್ಧಕ್ಕೆ ಸಾಕ್ಷಿಯಾಗುವ ಮುನ್ನ ದಿನಗಳು. ಭೀಷಣ ಯುದ್ಧದಲ್ಲಿ ಸೈನಿಕರ ಅತಿರಥ ಮಹಾರಥರ ಮಾರಣ ಹೋಮವನ್ನ ತಡೆಯಲು ಶ್ರೀಕೃಷ್ಣ ಕೊನೆಯ ಹೆಜ್ಜೆಯೊಂದನ್ನ ಇಟ್ಟಿದ್ದ. ಅದೇ ಕಾರಣಕ್ಕಾಗಿ ಹಸ್ತಿನಾಪುರಕ್ಕೆ ಸಂಧಾನಕ್ಕಾಗಿ ಆಗಮಿಸಿದ್ದ. ಕೃಷ್ಣನ ಸ್ವಾಗತಕ್ಕೆ ಇಡೀ ಧೃತರಾಷ್ಟ್ರನ ರಾಜಭವನವೇ ಆಗಮಿಸಿತ್ತು. ಮಹಾಮಹಿಮ ಭೀಷ್ಮ, ಧೃತರಾಷ್ಟ್ರ, ದುರ್ಯೋಧನ, ಶಕುನಿ ಮತ್ತು ಮಂತ್ರಿ ವಿದುರ ಗೀತಾಚಾರ್ಯನನ್ನ ಸ್ವಾಗತಿಸಿದರು. ತನ್ನ ಭವನಕ್ಕೆ ಬಂದು ವಿಶ್ರಮಿಸಬೇಕು ಎಂದು ದುರ್ಯೋಧನ ಶ್ರೀಕೃಷ್ಣನನ್ನ ಕೇಳಿಕೊಂಡ. ಅದಕ್ಕೆ ಉತ್ತರಿಸಿದ ಶ್ರೀಕೃಷ್ಣ, ದುರ್ಯೋಧನ, ನಾನು ಇಂದು ಸಂಧಾನಕ್ಕಾಗಿ ಬಂದಿದ್ದೇನೆ. ಹೀಗಾಗಿ ನಿನ್ನ ಭವನದಲ್ಲಿ ಉಳಿದುಕೊಳ್ಳಲು ಸಾಧ್ಯವಿಲ್ಲ. ನಾನು ವಿದುರನ ಕೋಣೆಯಲ್ಲಿ ಉಳಿದುಕೊಳ್ಳುತ್ತೇನೆ ಎಂದು ಆ ರಾತ್ರಿ ವಿದುರನ ಮನೆಯಲ್ಲಿಯೇ ಉಳಿದುಕೊಳ್ಳುವ ಕೃಷ್ಣ ಮಾರನೇ ದಿನ ಅರಮನೆಯಲ್ಲಿ ಏನೆಲ್ಲ ನಡೆಯಬಹುದು ಎಂಬುದರ ದುರ್ಯೋಧನ ಮಾಡಿಕೊಂಡಿರುವ ಕುತಂತ್ರಗಳನ್ನ ನೆನೆದು ಮಂದಹಾಸ ಬೀರಿರುತ್ತಾನೆ. ಯುದ್ಧ ನಿಲ್ಲಬೇಕು, ಮಹಾವಿಧ್ವಂಸವನ್ನ ಹೇಗಾದರೂ ಮಾಡಿ ತಡೆಯಬೇಕು ಎಂಬ ಆಶಯದಲ್ಲಿಯೇ ಇಡೀ ರಾಜಸಭೆ ಕೃಷ್ಣನ ಆಗಮನಕ್ಕಾಗಿ ಕಾದು ಕುಳಿತಿರುತ್ತದೆ. ರಾಜಸಭೆಗೆ ಆಗಮಿಸಿದ ಕೃಷ್ಣ ಮುಂದಿನ ಭವಿಷ್ಯಕ್ಕಾಗಿ, ಅಮಾಯಕರ ಪ್ರಾಣಹರಣಗಳನ್ನ ತಡೆಯೋದಕ್ಕಾಗಿ ನಾನಿಲ್ಲಿ ಬಂದಿದ್ದೇನೆ. ಪಾಂಡವರ ಪರವಾಗಿ ಬಂದಿರುವ ನಾನು ಈ ರಾಜಸಭೆಯಲ್ಲಿ ನನ್ನ ಅಭಿಪ್ರಾಯವನ್ನ ಮುಂದೆ ಇಡುತ್ತೇನೆ. ಮುಂದಿನದು ನಿನ್ನ ಚಿತ್ತ ಎಂದು ಧೃತರಾಷ್ಟ್ರನ ಎದುರು ತನ್ನ ಪರವಾದ ಬೇಡಿಕೆಯನ್ನ ಇಡುತ್ತಾನೆ. ರಾಜನ್, ಪಾಂಡವರು ಷರತ್ತಿನಂತೆ ಈಗಾಗಲೇ 14 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನ ಸಂಪೂರ್ಣಗೊಳಿಸಿದ್ದಾರೆ. ಈ ಹಿಂದೆ ಇಟ್ಟ ಷರತ್ತಿನಂತೆ ಅವರಿಗೆ ಅವರ ಸಾಮ್ರಾಜ್ಯವನ್ನ ಹಿಂದಿರುಗಿಸೋ, ಸಂಪತ್ತನ್ನ ಮರಳಿಕೊಡಿ. ಇಷ್ಟು ಮಾಡಿದಲ್ಲಿ ಈ ಮಹಾಯುದ್ಧವನ್ನ ತಡೆಯಬಹುದು ಎಂದು ಹೇಳುತ್ತಾನೆ. ಇದೇ ವಿಷಯದಲ್ಲಿ ಶಕುನಿ ಹಾಗೂ ದುರ್ಯೋಧನಾದಿಗಳು ವಿರೋಧ ವ್ಯಕ್ತಪಡಿಸುತ್ತಾರೆ. ಪಾಂಡವರ ಅಜ್ಞಾತವಾಸ ಸಂಪೂರ್ಣಗೊಂಡಿಲ್ಲ. ವಿರಾಟನಗರದಲ್ಲಿ ಸೂರ್ಯಾಸ್ತದ ಮೊದಲೇ ನಾವು ಅರ್ಜುನನನ್ನ ಗುರುತು ಹಿಡಿದಿದ್ದೇವೆ. ಹೀಗಾಗಿಯೇ ಪಾಂಡವರು ಮರಳಿ 14 ವರ್ಷ ವನವಾಸಕ್ಕೆ ಹೋಗಲೇಬೇಕು ಎಂದು ವಾದಗಳು ಕೇಳಿಬರುತ್ತವೆ. ಶಕುನಿ ದುರ್ಯೋಧನಾದಿಗಳಿಗೆ ವಾದಕ್ಕೆ ಉತ್ತರಿಸಿದ ಶ್ರೀಕೃಷ್ಣ, ಗಾಂಧಾರ ರಾಜ, ಇಡೀ ಪಗಡೆಯಾಟವೇ ಒಂದು ಅಧರ್ಮ. ಮಹಾಸತಿಯನ್ನ, ಕುರುಕುಲದ ಸಾಧ್ವಿಯನ್ನ ನಗ್ನಗೊಳಿಸುವ ಚೇಷ್ಟೆಗೆ ಮುಂದಾಗಿದ್ದು ಮಹಾಪಾಪ. ಈ ಅಧರ್ಮದ ಎದುರು ಪಾಂಡವರು ಅಂದೇ ಶಸ್ತ್ರಸಜ್ಜಿತ ಹೋರಾಟ ಮಾಡಬೇಕಾಗಿತ್ತು. ಆದರೆ ಅವರ ಉದಾರತೆ, ಮಹಾರಾಜ ಧೃತರಾಷ್ಟ್ರನಲ್ಲಿರುವ ಗೌರವದಿಂದಾಗಿ ಅವರು ವನವಾಸ, ಅಜ್ಞಾತವಾಸವನ್ನ ಮುಗಿಸಿಕೊಂಡು ಬಂದಿದ್ದಾರೆ. ಈಗ ಅವರಿಗೆ ಅವರ ಸಂಪತ್ತನ್ನ ಹಿಂದಿರುಗಿಸುವ ಕಾಲ ಬಂದಿದೆ. ಕೊಟ್ಟು ಬಿಡಿ. ಅದಾಗದಿದ್ದರೆ ಕೇವಲ 5 ಗ್ರಾಮ, 5 ಗ್ರಾಮವನ್ನ ಅವರಿಗೆ ನೀಡಿ. ಪಾಂಡವರು ತಮ್ಮ ಪಾಡಿಗೆ ತಾವು ರಾಜ್ಯಭಾರವನ್ನ ಮಾಡಿಕೊಂಡು ಇರಲಿದ್ದಾರೆ. ಇದರಿಂದ ಮಹಾಯುದ್ಧವೊಂದು ತಪ್ಪಿ ಹೋಗುತ್ತದೆ ಎನ್ನುತ್ತಾನೆ. ಕೃಷ್ಣನ ಈ ಮಾತಿಗೆ ಸಿಡಿದೆದ್ದ ದುರ್ಯೋಧನ, 5 ಗ್ರಾಮಗಳೇನೋ, ಸೂಜಿ ಮೊನೆಯ ಜಾಗದಷ್ಟೂ ಭೂಮಿಯನ್ನು ಪಾಂಡವರಿಗೆ ನಾನು ನೀಡೋದಿಲ್ಲ ಎಂದು ಅಬ್ಬರಿಸಿ, ಪಾಂಡವರ ಪರವಾಗಿ ಶಕ್ತಿಯಾಗಿ ಬಂದ ನಿನ್ನನ್ನೇ ಬಂಧಿಸಿ ಬಿಡುತ್ತೇನೆ ಎಂದು ಕೃಷ್ಣನನ್ನ ಬಂಧಿಸಲು ಸಜ್ಜಾಗುತ್ತಾನೆ. ಮುಂದೆ ನಡೆದಿದ್ದು ಮಹಾಮಾಯೆ. ದುರ್ಯೋಧನನ ಅಂತ್ಯಕ್ಕೆ ಅಲ್ಲೇ ಒಂದು ಮುನ್ನುಡಿ ಬರೆಯಲಾಗಿತ್ತು.
ಕೃಷ್ಣನನ್ನ ಬಂಧಿಸಲು ಬಂದ ದುರ್ಯೋಧನನಿಗೆ ಎದುರಾಗಿದ್ದವರೆಲ್ಲ ಕೃಷ್ಣನಂತೆ ಕಂಡರು. ಕೃಷ್ಣ ಹೊರಟು ಹೋದ. ಕುರುಕ್ಷೇತ್ರ ರಕ್ತಸಿಕ್ತ ಅಧ್ಯಾಯಕ್ಕೆ ಮಹಾ ಸಿದ್ಧತೆಯೊಂದು ಆರಂಭಗೊಂಡಿತು. ಫಲ್ಗುಣನ ಗಾಂಧೀವಕ್ಕೆ ಹೊಸ ಚೈತನ್ಯ ಬಂದಿತು. ಭೀಮನ ಗದೆಗೆ ಹೊಸ ಶಕ್ತಿ. ಎರಡು ಪಕ್ಷಗಳು ಯುದ್ಧಕ್ಕೆ ಸೈನ್ಯದ ಸಿದ್ಧತೆಗಳನ್ನ ಮಾಡಿಕೊಳ್ಳೋಕೆ ಆರಂಭಿಸಿದವು. ಎಲ್ಲ ರಾಜರನ್ನ ಸಂಪರ್ಕಿಸುವ ಯುದ್ಧಕ್ಕೆ ತಮ್ಮ ಪರ ನಿಲ್ಲುವಂತೆ ಬೇಡಿಕೊಳ್ಳಲು ಎರಡೂ ಪಡೆಯ ದೂತರು ಹೊರಟರು. ಪುಟ್ಟ ಪುಟ್ಟ ಸಂಸ್ಥಾನಗಳಿಂದ ಹಿಡಿದು ದೊಡ್ಡ ದೊಡ್ಡ ರಾಜಪರಿವಾರದವರನ್ನು ಸಂಪರ್ಕಿಸಲಾಯಿತು. ಎರಡೂ ಕಡೆ ಸೇರಿ ಒಟ್ಟು 18 ಅಕ್ಷೋಹಿಣಿ ಸೈನ್ಯಗಳು ಕುರುಕ್ಷೇತ್ರ ಯುದ್ಧದಲ್ಲಿ ಭಾಗಿಯಾಗಲು ಸಜ್ಜಾಗಿದ್ದವು. ಇತ್ತ ದಕ್ಷಿಣದಲ್ಲಿ ಉಡುಪಿ ಎಂಬ ಚಿಕ್ಕ ಸಂಸ್ಥಾನದ ನರೇಶ ಮಹಾರಾಜನು ಬೇರೆಯದ್ದೇ ನಿಲುವನ್ನ ತೆಗೆದುಕೊಂಡ. ಅದೇ ಇಡೀ ಸೈನ್ಯಕ್ಕೆ ಊಟ ನೀರಿನ ಸರಬರಾಜು ಮಾಡಿಕೊಡುವ ಜವಾಬ್ದಾರಿ. ಉಡುಪಿಯ ಊಟ ಇಂದಿಗೂ ರುಚಿ. ಉಡುಪಿಯ ಹೋಟೆಲ್ಗಳು ನಿಮಗೆ ದೇಶದ ಮೂಲೆ ಮೂಲೆಯಲ್ಲಿಯೂ ಕಾಣಸಿಗುತ್ತವೆ. ಉಡುಪಿಯ ರುಚಿ ಹೀಗೆ ಪ್ರಸಿದ್ಧಿ ಪಡೆದಿದ್ದು ಇಂದು ನೆನ್ನೆಯಲ್ಲ, ಮಹಾಭಾರತದ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ನರೇಶ ಮಹಾರಾಜನು ಕೃಷ್ಣನಲ್ಲಿ ಕೇಳಿಕೊಂಡದ್ದು ಏನು? 50 ಲಕ್ಷ ಸೈನಿಕರಿಗೆ ಅಂದು ಊಟ ಸರಬರಾಜ್ ಆಗಿದ್ ಹೇಗೆ? ಯುದ್ಧ ಸಿದ್ಧತೆಗಳೆಲ್ಲವೂ ಜೋರಾಗಿ ನಡೆದಿತ್ತು. ಮಹಾಕದನಕ್ಕೆ ಕುರುಕ್ಷೇತ್ರ ಸಜ್ಜಾಗಿತ್ತು. ಪಾಂಡವರ ಬದಿ 7 ಹಾಗೂ ಕೌರವರ ಬಳಿ 11 ಅಕ್ಷೋಹಿಣಿ ಸೈನ್ಯ ಜಮೆಗೊಂಡಿದ್ದವು. ಬರೋಬ್ಬರಿ 50 ಲಕ್ಷ ಜನ ಸೈನಿಕರು ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ಸೆಣಸಾಡುವುದಕ್ಕೆ ಸಜ್ಜಾಗಿದ್ದರು. ಇಡೀ ಕುರುಕ್ಷೇತ್ರದ ಭೂಮಿ ರಕ್ತಸಿಕ್ತವಾಗುವ ದಿನಗಳು ಸನ್ನಿಹಿತವಾಗಿದ್ದವು. ಎಲ್ಲ ರಾಜರುಗಳ ಪೈಕಿ ಉಡುಪಿಯ ನರೇಶ ಮಹಾರಾಜ ಮಾತ್ರ ತಟಸ್ಥವಾಗಿದ್ದ. ಕೃಷ್ಣನೊಂದಿಗೆ ಮಾತುಕತೆ ನಡೆಯುವಾಗ ನರೇಶ ರಾಜನು ಒಂದು ಪ್ರಸ್ತಾವನೆಯನ್ನ ಕೃಷ್ಣನ ಮುಂದೆ ಇಡುತ್ತಾನೆ. ಯುದ್ಧದಲ್ಲಿ ಎಲ್ಲಾ ರಾಜರು ಕಾದಾಡುತ್ತಲೇ ಇರುತ್ತಾರೆ. ಆರ್ಯವೃತದ ಎಲ್ಲ ಸೈನಿಕರು ಕೂಡ ಈ ಯುದ್ಧದಲ್ಲಿ ಭಾಗಿಯಾಗಲಿದ್ದಾರೆ. ಆದ್ರೆ ಇಡೀ ಸೇನೆಗೆ ಊಟದ ವ್ಯವಸ್ಥೆಯ ಜವಾಬ್ದಾರಿಯನ್ನ ಯಾರೂ ತೆಗೆದುಕೊಂಡಿಲ್ಲ. ಆ ಜವಾಬ್ದಾರಿಯನ್ನ ನನಗೆ ಬಿಡು. ಇಡೀ ಸೇನೆಗೆ ಊಟದ ವ್ಯವಸ್ಥೆಯನ್ನ ನಾನು ಮಾಡುತ್ತೇನೆ ಎಂದು ಹೇಳುತ್ತಾನೆ. ರಾಜ ನರೇಶನ ಮಾತಿಗೆ ಶ್ರೀಕೃಷ್ಣನು ಸಮ್ಮತಿಸುತ್ತಾನೆ. ಸರಿ, ಈ ಯುದ್ಧದಲ್ಲಿ ಇಡೀ ಆರ್ಯವೃತದ ಸೈನಿಕರೇ ಕಾದಾಡಲು ಬಂದಿದ್ದಾರೆ. ಎರಡೂ ಬದಿಯ ಸೈನಿಕರಿಗೂ ಬೇಯಿಸಿ ಹಾಕೋದು ಸಾಮಾನ್ಯ ಕೆಲಸವಲ್ಲ. ಈ ಜವಾಬ್ದಾರಿಯನ್ನ ನೀನೇ ವಹಿಸಿಕೋ ಎಂದು ಕೃಷ್ಣನು ಅಪ್ಪಣೆ ನೀಡುತ್ತಾನೆ. ಕೃಷ್ಣ ಹೇಳಿದಂತೆ 50 ಲಕ್ಷ ಜನ ಸೈನಿಕರಿಗೆ ಊಟದ ವ್ಯವಸ್ಥೆಯನ್ನ ಮಾಡುವುದು ಅಷ್ಟು ಸರಳವಿರಲಿಲ್ಲ. ಯಾರಿಗೂ ಕಡಿಮೆಯಾಗದಂತೆ, ಊಟ ವ್ಯರ್ಥವಾಗದಂತೆ ಅಡುಗೆ ಮಾಡುವ ಸವಾಲು ರಾಜ ನರೇಶನ ಎದುರು ಇರುತ್ತದೆ. ಆದರೂ ರಾಜ ನರೇಶ ತಾನು ಎಲ್ಲಾ ಸೈನಿಕರಿಗೂ ಊಟದ ವ್ಯವಸ್ಥೆ ಮಾಡುವುದಾಗಿ ಒಪ್ಪಿಕೊಳ್ಳುತ್ತಾನೆ. ಯುದ್ಧ ಪ್ರಾರಂಭವಾಯಿತು. ಭೀಷ್ಮ ಸೇನಾಧಿಪತಿಯಾಗಿ ಕೌರವರ ಸೈನ್ಯವನ್ನ ಮುನ್ನಡೆಸುತ್ತಿದ್ದರೆ, ಪಾಂಡವರ ಪರ ದ್ರುಪದ ರಾಜ ಸೇನೆಯನ್ನ ಮುನ್ನಡೆಸುತ್ತಿದ್ದ. ಇತ್ತ ನರೇಶ ಊಟದ ವ್ಯವಸ್ಥೆಯನ್ನ ಭರ್ಜರಿಯಾಗಿಯೇ ಆರಂಭಿಸಿದ. ಶ್ರೀಕೃಷ್ಣನಿಗೆ ಹಾಗೂ ಯುಧಿಷ್ಠಿರನಿಗೆ ಸ್ವತಃ ತಾನೇ ಕೈಯಾರೆ ಬಡಿಸುತ್ತಿದ್ದ. ಆರಂಭದಲ್ಲಿ ನರೇಶ ಮಹಾರಾಜನಿಗೆ ದೊಡ್ಡ ಸಮಸ್ಯೆಯೊಂದು ಎದುರಾಯಿತು. ಈ ದಿನ ಯುದ್ಧದಲ್ಲಿ ಎಷ್ಟು ಸೈನಿಕರು ಹತರಾದರು, ನಾಳೆ ನಾನು ಎಷ್ಟು ಜನರಿಗೆ ಅಡುಗೆ ಮಾಡಬೇಕು ಎಂಬ ಗೊಂದಲಗಳು ಆರಂಭವಾಯಿತು. ಇದರ ಮಧ್ಯೆಯೂ ಕೂಡ ಉಡುಪಿ ರಾಜ ಎಷ್ಟು ಜನ ಸೈನಿಕರಿದ್ದಾರೋ ಅಷ್ಟು ಜನರಿಗೆ ಸರಿಯಾಗಿ ಸಾಕಾಗುವಷ್ಟು ಅಡುಗೆ ಮಾಡಿಸುತ್ತಿದ್ದ. ಅದಕ್ಕೆ ಅವನಿಗೆ ಸಹಾಯಕವಾಗಿದ್ದು ಮತ್ತೆ ಕೃಷ್ಣ. ಅದು ಹೇಗೆ ಅನ್ನೋದನ್ನ ಹೇಳ್ತಾ ಹೋಗ್ತೀವಿ ನೋಡಿ. ಕುರುಕ್ಷೇತ್ರದಲ್ಲಿ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಸೈನಿಕರು ಹತರಾಗುತ್ತಿದ್ದರು. ಭೀಷ್ಮ ದ್ರೋಣಾದಿಗಳ, ಇತ್ತ ಅರ್ಜುನ ದ್ರುಪದ ಭೀಮರ ಕೈಯಲ್ಲಿ ವಿರೋಧಿ ಪಡೆಗಳ ಸೈನಿಕರು ಹುಳು ಹುಪ್ಪಟೆಗಳಂತೆ ಸಾಯುತ್ತಿದ್ದರು. ಆದರೂ ಕೂಡ ಹತರಾದ ಸೈನಿಕರನ್ನ ಹೊರತುಪಡಿಸಿ ಉಳಿದ ಸೈನಿಕರಿಗೆ ಸರಿಯಾಗಿ ಸಾಕಾಗುವಂತೆ ಭೋಜನ ತಯಾರಾಗುತ್ತಿತ್ತು. ಕೊನೆಗೆ 18 ದಿನಗಳ ನಂತರ ಯುದ್ಧ ಮುಗಿದು ಹೋಗುತ್ತದೆ. ಧರ್ಮರಾಜನಿಗೆ ಪಟ್ಟಾಭಿಷೇಕವೂ ಆಗುತ್ತದೆ. ಯುದ್ಧದ ಮೊದಲ ದಿನದಿಂದಲೂ ಯುಧಿಷ್ಠಿರನಿಗೆ ಈ ಬಗ್ಗೆ ಅನುಮಾನ ಇದ್ದೇ ಇರುತ್ತದೆ. ಕೊನೆಗೆ ರಾಜ ನರೇಶನನ್ನ ಕರೆದ ಯುಧಿಷ್ಠಿರ, ಅದ್ ಹೇಗೆ
ಅಷ್ಟು ಕರಾರುವಕ್ಕಾಗಿ ನೀನು ಭೋಜನವನ್ನ ಸಿದ್ಧಪಡಿಸುತ್ತಿದ್ದೆ. ಹಿಂದಿನ ದಿನ ಯುದ್ಧದಲ್ಲಿ ಎಷ್ಟು ಜನ ಸೈನಿಕರು ಮೃತಪಟ್ಟಿದ್ದಾರೆ ಅನ್ನೋದು ನಿನಗೆ ಹೇಗೆ ಗೊತ್ತಾಗ್ತಿತ್ತು ಎಂದು ಕೇಳುತ್ತಾನೆ. ಅದಕ್ಕೆ ಉತ್ತರಿಸಿದ ಉಡುಪಿಯ ರಾಜ, ಮಹಾರಾಜ ಯುಧಿಷ್ಠಿರ, ಇಡೀ ಧರ್ಮಕ್ಷೇತ್ರ ಕುರುಕ್ಷೇತ್ರಕ್ಕೆ ಯಾರು ಕಾರಣನೋ, ಧರ್ಮ ಸಂಸ್ಥಾಪನೆಗೆ ಯಾರು ಕಾರಣನಾದನೋ ಅದೇ ಅಗಣಿತ ಮಹಿಮನೆ ಇದಕ್ಕೆ ಕಾರಣ. ಕೃಷ್ಣನಿಂದಲೇ ನಿತ್ಯ ಯುದ್ಧದಲ್ಲಿ ಹತರಾದವರ ಸಂಖ್ಯೆ ನನಗೆ ತಿಳಿಯುತ್ತಿತ್ತು. ಅವನೆಂದೂ ಅಂಕಿಯನ್ನ ಒಡೆದು ಹೇಳಲಿಲ್ಲ, ಆದರೆ ಅದರ ಬಗ್ಗೆ ಒಂದು ಗುರುತು ಬಿಟ್ಟು ಹೋಗುತ್ತಿದ್ದ. ಅದರಿಂದಲೇ ನನಗೆ ಗೊತ್ತಾಗುತ್ತಿತ್ತು ಎಂದು ಹೇಳಿದ. ಅದು ಹೇಗೆ ರಾಜ ನರೇಶ ಎಂದು ಕೇಳಿದಾಗ ಉಡುಪಿ ಮಹಾರಾಜ ಧರ್ಮಜನೆದುರು ಒಂದು ರೋಚಕ ಘಟನೆಯನ್ನ ಬಿಚ್ಚಿಡುತ್ತಾನೆ. ಮಹಾರಾಜ, ನಿತ್ಯ ರಾತ್ರಿ ನಾನು ಶ್ರೀಕೃಷ್ಣನಿಗೆ ತಿನ್ನಲು ಅಂತ ಕಡಲೆಕಾಯಿಯನ್ನ ನೀಡ್ತಿದ್ದೆ. ಆ ದಿನ ಶ್ರೀಕೃಷ್ಣ ಎಷ್ಟು ಕಡಲೆಕಾಯಿ ತಿಂದಿದ್ದಾನೆ ಅನ್ನೋದನ್ನ ಎಣಿಸಿ ನೋಡುತ್ತಿದ್ದೆ. ತಿಂದ ಕಡಲೆಕಾಯಿಯನ್ನ 1000ದಿಂದ ಗುಣಿಸಿ ನೋಡುತ್ತಿದ್ದೆ. ಆಗ ಲೆಕ್ಕ ಸರಿಯಾಗಿ ಸಿಗುತ್ತಿತ್ತು. ಒಂದು ವೇಳೆ ಕೃಷ್ಣನು 10 ಕಡಲೆಕಾಯಿಯನ್ನ ತಿಂದು ಬಿಟ್ಟಿದ್ದರೆ ಆ ದಿನದ ಯುದ್ಧದಲ್ಲಿ 10,000 ಯೋಧರು ಹತರಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತಿತ್ತು. ಮಾರನೇ ದಿನ ಅಷ್ಟು ಜನರನ್ನ ಕಳೆದು ಮಿಕ್ಕವರಿಗೆ ಸಾಕಾಗುವಂತೆ ಭೋಜನವನ್ನ ಮಾಡುತ್ತಿದ್ದೆ ಎಂದು ಹೇಳುತ್ತಾನೆ. ಇದನ್ನ ಕೇಳಿ ಸಂತುಷ್ಟನಾದ ಯುಧಿಷ್ಠಿರ ಉಡುಪಿ ರಾಜನಿಗೆ ಸತ್ಕರಿಸಿ ಆತನನ್ನ ಬೀಳ್ಕೊಡುತ್ತಾನೆ. ಅಂದಿನಿಂದ ಇಂದಿನವರೆಗೂ ಉಡುಪಿ ಭೋಜನ ಅಂದ್ರೆ ಅದು ಇಡೀ ದೇಶದಲ್ಲಿಯೇ ಜನಪ್ರಿಯತೆಯನ್ನ ಪಡೆದುಕೊಂಡಿದೆ. ಇಂದಿಗೂ ಕೂಡ ಉಡುಪಿ ಹೋಟೆಲ್ಗಳು, ಉಡುಪಿಯ ಕೃಷ್ಣ ಮಠದಲ್ಲಿನ ಪ್ರಸಾದ ಎಲ್ಲವೂ ಕೂಡ ಅಂದಿನಿಂದಲೇ ಜನರ ಪ್ರೀತಿಗೆ ಪಾತ್ರವಾಗಿವೆ. ಕೇವಲ ಇದೊಂದು ನಂಟು ಶ್ರೀಕೃಷ್ಣನಿಗೆ ಉಡುಪಿಯೊಂದಿಗೆ ಇಲ್ಲ. ಇದರಾಚೆಯೂ ಒಂದು ನಂಟು ಉಡುಪಿಯೊಂದಿಗೆ ಕೃಷ್ಣ ಹೊಂದಿದ್ದಾನೆ. ಉಡುಪಿಯ ಈ ನೆಲ ಹಿಂದೆ ಪೂತನ ಎಂಬ ರಾಕ್ಷಸನಿಂದ ಆತಂಕಕ್ಕೆ ಸಿಲುಕಿತ್ತು. ಇಲ್ಲಿದ್ದ ಜನರನ್ನ ಆ ರಾಕ್ಷಸ ಪರಿಪರಿಯಾಗಿ ಹಿಂಸಿಸುತ್ತಿದ್ದ. ಮಕ್ಕಳನ್ನ ಕೊಂದು ತಿನ್ನುತ್ತಿದ್ದ. ಇದರಿಂದ ಬೇಸತ್ತ ಜನ ಕೃಷ್ಣನಲ್ಲಿ ಮೊರೆ ಹೋಗುತ್ತಾರೆ, ಅವನನ್ನ ಪ್ರಾರ್ಥಿಸುತ್ತಾರೆ. ಜನರ ಪ್ರಾರ್ಥನೆಗೆ ಒಲಿದ ಕೃಷ್ಣ ಇಲ್ಲಿಗೆ ಬಂದು ಆ ಪೂತನ ಎಂಬ ರಾಕ್ಷಸನನ್ನ ಸಂಹರಿಸುತ್ತಾರೆ. ಕೃಷ್ಣನ ದಯಾಮಯತೆಯನ್ನ ಕಂಡ ಊರಿನ ಜನ ಇದೇ ಜಾಗದಲ್ಲಿ ಆತನಿಗಾಗಿ ಒಂದು ದೇವಸ್ಥಾನವನ್ನ ನಿರ್ಮಿಸುತ್ತಾರೆ. ಅಂದಿನಿಂದ ಇಲ್ಲಿಯವರೆಗೂ ಕೃಷ್ಣ ಉಡುಪಿಯಲ್ಲಿ ನೆಲೆ ನಿಂತಿದ್ದಾನೆ ಎಂಬ ನಂಬಿಕೆ ಇದೆ. ಅದಾದ ಬಳಿಕ ಮಧ್ವಾಚಾರ್ಯರು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಶ್ರೀಕೃಷ್ಣನನ್ನ ಪ್ರತಿಷ್ಠಾಪಿಸುತ್ತಾರೆ. ಕನಕದಾಸರು ಇದೇ ಜಾಗದಲ್ಲಿಯೇ ಹರಿಯ ದರ್ಶನ ಪಡೆಯುತ್ತಾರೆ. ಹೀಗೆ ಸಹಸ್ರ ವರ್ಷಗಳಿಂದ ಕೃಷ್ಣ ನಗರಿಯಾಗಿ ಉಳಿದುಕೊಂಡು ಬೆಳೆದುಕೊಂಡು ಬಂದಿದೆ ಉಡುಪಿ. ಶತಮಾನಗಳಿಂದಲೂ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಯಂದು ವಿಶೇಷ ಪೂಜೆಗಳು ನಡೆಯುತ್ತವೆ. ದೇಶದ ಮೂಲೆ ಮೂಲೆಯಿಂದ ಕೃಷ್ಣನನ್ನ ಕಣ್ತುಂಬಿಕೊಳ್ಳಲು ಇಲ್ಲಿಗೆ ಭಕ್ತರು ಆಗಮಿಸುತ್ತಾರೆ. ಈ ವರ್ಷವೂ ಕೂಡ ಉಡುಪಿ ಕೃಷ್ಣ ಮಂದಿರ ಜನ್ಮಾಷ್ಟಮಿಯ ಪ್ರಯುಕ್ತವಾಗಿ ಸಿಂಗಾರಗೊಂಡಿದೆ. ಹಬ್ಬವನ್ನ ವೈಭವಪೂರಿತವಾಗಿ ಆಚರಿಸುತ್ತಿದೆ. ಇದಾಗಿತ್ತು ಈ ಹೊತ್ತಿನ ಮಹಿಮೆ ವಿಶೇಷ. ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ಭೇಟಿಯಾಗೋಣ ಮಹಿಮೆ ಕಾರ್ಯಕ್ರಮದಲ್ಲಿ. ನ್ಯೂಸ್ 18 ಸಮಸ್ತ ವೀಕ್ಷಕರಿಗೆ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು.